ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈ ಮೂಲಕ. ಸೊ ಗೈಸ್, ನೀವೆಲ್ಲ ಆರಾಮಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನೊಂದು ಮ್ಯಾಟ್ದೊಂದು ಲಿಪ್ಸ್ಟಿಕ್ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ ಆ ಮ್ಯಾಟ್. ಸೊ 24 hours ಬರುತ್ತೆ ಇದು. ಸೊ ಒಂದು 3 ಡೇನೋ ಆಯ್ತು ಅಷ್ಟೇ. ಸೊ ಇವಾಗ ನಾನು ಹಾಕಿರೋದು ಅದೇ ಇದೆ ಲಿಪ್ಸ್ಟಿಕ್. ತುಂಬ ಚೆನ್ನಾಗಿದೆ. ಮತ್ತು ಒಂದೊಳ್ಳೆ ಕೋಟಿಂಗ್ ಕೊಡುತ್ತೆ. ಮತ್ತು ಇನ್ನೊಂದು ಏನಂದರೆ, ವಾಟರ್ ಹಾಕಿದರೆ ಇದು ಹೋಗಲ್ಲ. ಸೊ ಆ ಥರ ಇದು. ಸೊ ಈ ಕಡೆ ಈ ಥರ ಇದೆ. ನೆಕ್ಸ್ಟ್ ಬಂದು ಇದು ಮ್ಯಾಟ್ ಅಂತ ಹೇಳುವಾಗ ಈ ಥರನೇ ಇರುತ್ತೆ. ಅಲ್ಲಿ ನೋಡಿ, ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ. 24 hours ನಿಮಗೆ ಆಗುತ್ತೆ. ಮತ್ತು ಇನ್ನೇನಾದರೆ ನಾವೇನಾದರೂ ತಿನ್ನೋಕ್ಕೆ ಏನಾದರೂ ಪಾರ್ಟಿ ಫಂಕ್ಷನ್ಗೆ ಎಲ್ಲಿಗಾದರೂ ಹೋಗುವಾಗ ಇದನ್ನ ವೇರ್ ಮಾಡ್ಕೊಂಡು ಹೋದರೆ, ಮತ್ತು ಇನ್ನೊಂದು ನಾವೆಲ್ಲಾದರೂ ಪಾರ್ಟಿ ಫಂಕ್ಷನ್ಗೆ ಎಲ್ಲಾದರೂ ನಾವು ಹೊರಗಡೆ ಹೋಯ್ತು ಅಂದರೆ, ಸೊ ಫುಡ್ ತಿನ್ನೋದು ಇದೇ ಇರುತ್ತೆ ನಮಗೆ ಹೊರಗಡೆ ಹೋಗುವಾಗ. ಸೊ ಆವಾಗೆಲ್ಲ ನಮಗೆ ಅಂದರೆ ತಿನ್ನುವಾಗ ಲಿಪ್ಸ್ಟಿಕ್ ಎಲ್ಲಾದರೂ ಬಾಯೊಳಗಡೆ ಹೋಗ್ಬಿಡುತ್ತಾ, ಅಲ್ಲ ನಮ್ಮ ಲಿಪ್ಸ್ಟಿಕ್ ಏನಾದರೂ ಹೋಗ್ಬಿಡುತ್ತೆ ಅಂತ ನಮ್ಮದು ಇದಿರುತ್ತೆ. ಏನೋ ಮನಸ್ಸಲ್ಲಿ ಒಂದು ಫೀಲ್ ಇರುತ್ತೆ, ಎಲ್ಲಾದರೂ ಹೋಗ್ಬಿಡುತ್ತೆ ಅಂತ. ಅದಕ್ಕಿಂತ ಮನೆಗೆ ತೊಗೊಂಡೋಗಿ ಪಾರ್ಸಲ್ ತೊಗೊಂಡೋಗಿ ಮನೆ ತಿಂದುಬಿಡೋಣ ಆ ಥರನೂ ಇರುತ್ತೆ. ಸೊ ಆ ಥರ ಎಲ್ಲ ನೀವು ಯೋಚನೆ ಮಾಡೋದೇ ಬೇಡ. ಈ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ, ವೇರ್ ಮಾಡಲಿಕ್ಕೂ ಚೆನ್ನಾಗಿದೆ, ಮತ್ತು ತಗೊಂಡ್ಲಿಕ್ಕೆ ಅಂದರೆ ಹಾಕೊಂಡು ಹೋಗ್ಲಿಕ್ಕೂ ಚೆನ್ನಾಗಿದೆ. 90 ಅಂತ ಹೇಳಿ ಇದ್ರದ್ದು ನಂಬರ್ ನೋಡಿ, 6 ಅಲ್ಲ 9, ಓಕೆನಾ. ಮ್ಯಾಟ್ದು ತುಂಬ ಚೆನ್ನಾಗಿದೆ. ನಿಮಗೆ ಬೇಕಂದರೆ ಬೈ ಮಾಡ್ಕೊಳ್ಳಿ, ಓಕೆನಾ. 300 ಸಮಥಿಂಗ್ ಇದೆ ಇದು, 300 ಇದೆ ಇದಕ್ಕೆ. ಸೊ ನೋಡಿ ತಗೊಳ್ಳಿ, ಓಕೆ. ಸೊ ನನಗಂತೂ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಲಿಪ್ಸ್ಟಿಕ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಲಿಪ್ಸ್ಟಿಕ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗಂತೂ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ ಲಿಪ್ ಕಲರ್ ಏನಿದೆ ಅದೇ ಟೈಪಲ್ಲಿ ಬರುತ್ತೆ. ತುಂಬ ಹೈಲೈಟು ಇರಲ್ಲ, ಹಾಕಿದಾಗೇನೂ ಇರಲ್ಲ, ಆ ಥರ ಇರುತ್ತೆ. ಇದು ಕ್ಯಾಮರಾಗೆ ನಿಮ್ಗೆ ಈ ಥರ ಕಾಣ್ತಿರ್ಬೋದು. ಡೈರೆಕ್ಷನಲ್ಲಿ ನೋಡಿದ್ರೆ ನಿಮಗೆ ಲಿಪ್ಸ್ಟಿಕ್ ಹಾಕಿದಾಗಿರಲ್ಲ. ನಮ್ಮ ಲಿಪ್ ಯಾವ ಕಲರ್ ಇದೆ, ಸೊ ಆ ಕಲರ್ಗೇ ಹೈಲೈಟ್ ಕೊಡುತ್ತೆ ಈ ಲಿಪ್ಸ್ಟಿಕ್, ಓಕೆನಾ. ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇಷ್ಟು ಬೇಗ ವೀಡಿಯೋದ ಬಗ್ಗೆ ಎಲ್ಲ ಹೇಳಿಬಿಟ್ರೆ ಮತ್ತು ಮುಂದೆ ಹೇಗೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ. ಏನಂದರೆ ಇವಾಗ ನಾವು ಫೇಸಲ್ಲಿ ನಮ್ಮದು ಫೇಸಲ್ಲಿ ಮತ್ತು ಕೈ ಕಾಲಲ್ಲಿ ಎಲ್ಲ ನಿಮಗೆ ಬೇಡವಾದ ಹೇರ್ ಬರ್ತಾ ಇರುತ್ತೆ ಕೈಯಲ್ಲಿ ಮತ್ತು ಫೇಸಲ್ಲಿ ಎಲ್ಲ. ಸೊ ಅದನ್ನ ಯಾವ ಥರ ರಿಮೂವ್ ಮಾಡ್ಬೋದು ಅಂತ ಮನೆಯಲ್ಲೇ ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ. ಬೇರೆ ಸಮೇತ ಹೋಗುವಂಥ ರಿಮೂವ್ ಆಗುವಂಥ ಥ್ರೆಡ್ಡಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಕೆಲವರು ಶೇವಿಂಗ್ ಮಾಡ್ಕೊಳ್ತಾರೆ. ಶೇವಿಂಗ್ ಮಾಡೋದ್ರಿಂದ ಕೆಲವರು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಸೊ ನನ್ನ ಪ್ರಕಾರ ಅದು ಚೆನ್ನಾಗಿಲ್ಲ. ಯಾಕೆಂದರೆ ನಾವಿವಾಗ ಶೇವಿಂಗ್ ಮಾಡಿದ ತಕ್ಷಣ ಅದು ನಮ್ಮ ಸ್ಕಿನ್ನಿಗೆ ಚೆನ್ನಾಗಾಗುತ್ತೆ. ಸೊ ಆವಾಗಲೇ ಹೈಲೈಟ್ ಕೊಡುತ್ತೆ ನಮಗೆ ಸ್ಕಿನ್ನಿಗೆ ಶೇವಿಂಗ್ ಮಾಡಿದ ತಕ್ಷಣ. ಬಟ್ ಅದು 2 days ಮತ್ತು 3 days ಆಗಿದ ತಕ್ಷಣ ಅದೊಂಥರ ಬ್ಲ್ಯಾಕ್ ಥರಕ್ಕೆ ಕನ್ವರ್ಟ್ ಆಗಿ ಅದು ಮತ್ತೆ ಪುನಃ ಬರಲಿಕ್ಕೆ ಚಾನ್ಸಸ್ ಇರುತ್ತೆ, ಓಕೆನಾ. ನಮ್ಮ ಸ್ಕಿನ್ನಲ್ಲಿ ಇಲ್ಲಾದರೂ ಎಲ್ಲನೂ. ಸೊ ಕೆಲವರು ಹೇಳ್ತಾರೆ ಚೆನ್ನಾಗಿರುತ್ತೆ ಅದು ಥ್ರೆಡ್ಡಿಂಗ್ ಮಾಡೋದು ಅಂದರೆ ನಮಗೆ ಅದು ತುಂಬ ನೋವಾಗುತ್ತೆ, ತೆಗಿವಾಗ ತುಂಬ ನೋವಾಗುತ್ತೆ ಅಂತ. ಅಂದರೆ ನಾವು ಇವಾಗ ಥ್ರೆಡ್ಡಿಂಗ್ ಮಾಡ್ತಾ ಇರ್ತೀವಿ. ಈಗ ನಾನು ತೋರಿಸ್ತೀನಿ ಯಾವ ಥರ ಥ್ರೆಡ್ಡಿಂಗ್ ಮಾಡೋದು ಅಂತ. ಬಟ್ ಇದರಿಂದ ತುಂಬ ನೋವಾಗುತ್ತೆ ಅಂತ ಇದು ತುಂಬ ನೋವಾಗುತ್ತೆ, ತುಂಬ ಅಲ್ಲ, ಒಂದು ಲೈಟ್ ನೋವಾಗುತ್ತೆ. ಸೊ ಆದ್ರೂ ಇದು ಬೇರು ಸಮೇತ ಬರ್ತಿದೆ, ಓಕೆನಾ. ಬೇರಿಂದ ಕಿತ್ತು ಎಸೆಯುವಂಥದ್ದು. ಮತ್ತು ಇದು ಬೇಗನೆ ನಾವು ಥ್ರೆಡ್ಡಿಂಗ್ ಮಾಡೋದ್ರಿಂದ ಬೇಗ ನಮಗೆ ಹೇರ್ ಬರಲ್ಲ ಫೇಸಲ್ಲಿ. ಸೊ ಇಲ್ಲಾಗಲಿ ಅಪ್ಪರ್ ಲಿಪ್ ಆಗಲಿ ಮತ್ತು ನಮ್ಮ ಇಲ್ಲಿ ಏನು ನಮ್ಮ ಐಬ್ರೋಸ್ ಏನಿದೆ ಅಲ್ಲೆಲ್ಲ ನಾವು ಈ ಥರ ಇದರಿಂದ ಥ್ರೆಡ್ಡಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಓಕೆನಾ. ನೋಡ್ಕೊಂಡು ಮಾಡಬೇಕು. ಸೊ ಅವಾಗ ಏನು ಪ್ರಾಬ್ಲಮ್ ಆಗಲ್ಲ, ಓಕೆನಾ. ನೀವು ಇವಾಗ ನಾನು ಅರ್ಜೆಂಟಿಗೆ ಹೋಗಬೇಕು, ನಾನು ಶೇವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆಗಕ್ಕೆ ಮಾತ್ರ, ಆ ಪಾರ್ಟಿ ಫಂಕ್ಷನ್ಗೆ ಮಾತ್ರ ಆವಾಗ ಮಾತ್ರ ಚೆನ್ನಾಗಿರುತ್ತೆ. ಸೊ ಮತ್ತೆ ನಮಗೆ 2 days ಆಯಿತು ಅಂದರೆ ಪುನಃ ಮತ್ತೆ ನಮಗೆ ಅದು ಬರಲಿಕ್ಕೆ ಚಾನ್ಸಸ್ ಇರುತ್ತೆ, ಓಕೆನಾ. ಹಾಗಾದರೆ ಥ್ರೆಡ್ಡಿಂಗ್ಗೆ ಬರಲ್ವಾ ಅಂತ, ಥ್ರೆಡ್ಡಿಂಗ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಶೇವಿಂಗ್ ಮಾಡಿದ ತಕ್ಷಣ ನಮಗೆ ಆ ಥರ ಆಗುತ್ತೆ. ಸೊ ಓಕೆ, ಯುವರ್ ವಿಶ್, ಓಕೆ. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಸೊ ನಾನು ಇವಾಗ ಥ್ರೆಡ್ಡಿಂಗಲ್ಲಿ ಯಾವ ಥರ ನಾವು ಹೇರ್ನ ತೆಗಿಬೋದು ಅಂತ ಹೇಳಿ ಫೇಸಲ್ಲಿ. ಸೊ ಇದಕ್ಕೆ ಅಂತ ನಾನು ಇಲ್ಲಿ ನೋಡಿ ಥ್ರೆಡ್ ತಗೊಂಡಿದ್ದೀನಿ. ಸೊ ಈಗ ಥ್ರೆಡ್ಡಿಂಗ್ ಮಾಡಲಿಕ್ಕೆ ಅಂತಲೇ ಬೇರೆ ನಿಮಗೆ ಥ್ರೆಡ್ಡಿಂಗ್ ಸಿಗುತ್ತೆ, ಓಕೆನಾ. ಸೊ ನಾನಿವಾಗ ಸದ್ಯಕ್ಕೆ ಅಂದರೆ ಸೊ ಈ ಥರ ಥ್ರೆಡ್ಡಿಂಗ್ ನೂಲ್ ಸಿಗುತ್ತೆ ನಿಮಗೆ, ಓಕೆ. ಈ ಥರ ಥ್ರೆಡ್ಡಿಂಗ್ ನೂಲ್ ಸಿಗುತ್ತೆ. ಸೊ ಅದನ್ನ ನೀವು ತಂದು ನೀವು ಮಾಡ್ಕೊಳ್ಬೋದು. ಸೊ ನಾನಿವಾಗ ಸದ್ಯಕ್ಕೆ ಇವಾಗ ನಮ್ಮ ಬಟ್ಟೆಯಲ್ಲಿ ಏನು ಮಾಡ್ತೀವಿ, ಈ ಥರ ಥ್ರೆಡ್ಡಿಂಗ್ ಏನಿರುತ್ತೆ ಬಟ್ಟೆದು, ಸೊ ನಾವು ಬಟ್ಟೆ ಹೊಲಿಲಿಕ್ಕೆ ಏನು ತಗೊಳ್ತೀವಿ ಆ ಥ್ರೆಡ್ಡಲ್ಲಿ ನಾನಿವಾಗ ತೋರಿಸ್ತೀನಿ, ಓಕೆನಾ. ಈ ಥರ ತಗೊಳ್ಳೋದು, ಈ ಥರ ನಾಟ್ ಹಾಕ್ಕೊಳ್ಳಿ. ಸೊ ಒಂದು ನಾಟ್ ಹಾಕ್ಕೊಂಡು
ಈ ಥರ ತಗೊಂಡು ಈ ಥರ ಮಾಡಿ ಇಲ್ಲಿಗೆ ಸ್ವಲ್ಪ ನೀವು ಪೌಡರ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಈ ಕಡೆಗೆ ಇಲ್ಲಿ ಮೇಲೆಗೆ ಹಾಕ್ಕೊಂಡು ಇದರಲ್ಲಿ ಎಲ್ಲಿ ಹೇರ್ ಇದೆ ನಿಮ್ಮದು, ಯಾವ ಕಡೆಗೆ ನಿಮಗೆ ಎಲ್ಲಿ ಏರ್ ಇದೆ ಕಾಣ್ತಾ ಇದೆ, ಸೊ ಆ ಥರದಕ್ಕೆ ನೀವು ಈ ಥರ ಮಾಡಿ ಹೀಗೆ ಈ ಥರ ಮಾಡೋದು. ಓಕೆನಾ? ಈಸಿಯಾಗಿ ಈ ಥರ ತಗೊಳ್ಬೋದು. ಓಕೆನಾ? ಮತ್ತು ನೀವು ಇಲ್ಲಿ ಕೆಳಗಡೆನೂ ಅಷ್ಟೇ, ಕೆಳಗಡೆನೂ ನೀವು ಪೌಡರ್ನ ಹಾಕ್ಕೊಂಡು ನಿಮಗೆ ಯಾವ ಥರ ಇದರಲ್ಲಿ ಬೇಕು ಆ ಥರದ್ರಲ್ಲಿ ನೀವು ಈ ಥರ ತಗೊಳ್ಳಿ. ಸೊ ನಾನು ಇವಾಗ ಆಲ್ರೆಡಿ ನಂದು ತೆಗೆದಿದ್ದೆ, ಒಂದು 2 days ಆಯ್ತು ಅಷ್ಟೇ. ಸೊ ಹಾಗಾಗಿ ನಾನಿವಾಗ ಇಲ್ಲಿ ತೆಗಿತಿಲ್ಲ, ಇಲ್ಲಿ ಮಾತ್ರ ಸ್ವಲ್ಪ ಇತ್ತಲ್ಲ ಅದನ್ನ ಮಾತ್ರ ನಾನಿವಾಗ ತೆಗೆದು ತೋರಿಸಿದ್ದೀನಿ ನೋಡಿ. ಈ ಥರನೇ ಇಷ್ಟೇ ಕೆಲಸ ಇರೋದು. ಸರಿ, ಈ ಥರ ಮೂವ್ ಮಾಡಿ ಎಲ್ಲ ಹೇರು ಬಂದುಬಿಡುತ್ತೆ. ಓಕೆನಾ? ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಎಲ್ಲ ಹೇರನ್ನು ಬಂದುಬಿಡುತ್ತೆ. ಮತ್ತು ನೀವು ಶೇವಿಂಗ್ ಮಾಡಿದ್ರೆ ನಿಮಗೆ ಅದು ಆಗೋಕ್ಕೆ ಮಾತ್ರ ಒಂದು ಚೆನ್ನಾಗಿರುತ್ತೆ ಅಷ್ಟೇ. ಸೊ ಓಕೆನಾ? ಈ ಥರ ಥ್ರೆಡ್ಡಲ್ಲಿ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಲ್ಲಿ ಏನಿದೆ ಅದಕ್ಕೆ ಇದೇ ಥರನೇ ಸೇಮ್ ಮಾಡಿ ಈ ಥರ ಮಾಡಿದ ತಕ್ಷಣವೇ ನಿಮಗೆ ಎಲ್ಲ ಹೇರು ಬಂದುಬಿಡುತ್ತೆ. ಫೇಸಲ್ಲಿ ಏನಿದೆ ಹೇರು ಈ ಥರ ಬರುತ್ತೆ. ಓಕೆನಾ? ಸೊ ಅದೇ ಥರ ಈ ಕಡೆನೂ ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಫೇಸಿಗೆಲ್ಲ ಥ್ರೆಡಿಂಗ್ ಆಯಿತು. ಸೊ ಇಲ್ಲಿ ಎಲ್ಲ ನಾವೆಲ್ಲ ತೆಗ್ದಾಯಿತು. ಅಪ್ಪರ್ ಲಿಪ್ನ ಅಷ್ಟೇ ಸೇಮ್ ಟು ಸೇಮ್ ಈ ಥರನೇ ಮಾಡಿ ಈ ಥರ ಎಲ್ಲ ಮಾಡ್ಬೋದು. ಈ ಥರ ಎಲ್ಲ ಮಾಡಿ ಇಲ್ಲೆಲ್ಲ ಇದ್ದರೆ ನೀವು ಆರಾಮ್ಸೆ ನೀವು ಇದನ್ನೆಲ್ಲ ಥ್ರೆಡ್ಡಿಂಗ್ ನೀವೇ ಮನೇಲೇ ಮಾಡ್ಕೊಳ್ಬೋದು. ಅರ್ಜೆಂಟ್ ಪಾರ್ಟಿಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ, ಎಲ್ಲಾದರೂ ಹೊರಗಡೆ ಹೋಗಲಿಕ್ಕೆ ಅಂತಿದ್ರೆ ನೀವು ಇದೇ ಥರನೇ ಮಾಡ್ಕೊಳ್ಬೋದು. ಮತ್ತು ಇದಾದ ಮೇಲೆ ನೀವೊಂದು ಫೇಸಿಗೆ ಎಲ್ಲ ಆಯಿತು ಅಂದರೆ ಒಂದು ಐಸ್ ಕ್ಯೂಬ್ನ ನೀವು ಕೊಟ್ಬಿಡಿ. ಓಕೆನಾ? ಐಸ್ ಕ್ಯೂಬು ಮಸಾಜ್ ಮಾಡಿ. ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ಸ್ವಲ್ಪ ಕೂಲಾಗಿ ಇಡಲಿಕ್ಕೆ, ಅಂದರೆ ನಾವೀಗ ಥ್ರೆಡ್ ಮಾಡಿರೋದ್ರಿಂದ ಸ್ವಲ್ಪ ಇಲ್ಲೆಲ್ಲ ಉರಿಯೋ ಥರ ಇರುತ್ತೆ, ನೋವಾಗೋ ಥರ ಇರುತ್ತೆ, ಪೇಯ್ನ್ ಬಂದಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಐಸ್ ಕ್ಯೂಬ್ ಏನಿದೆ ಅದನ್ನ ನೀವು ಸ್ವಲ್ಪ ಕೊಡಿ. ಓಕೆನಾ? ಸೊ ಈ ಥರ ಮಾಡೋದು ಥ್ರೆಡ್ಡಿಂಗ್. ಸೊ ಅದಾಯಿತು, ಥ್ರೆಡ್ಡಿಂಗ್ ಎಲ್ಲ ಓಕೆ ಆಯಿತು ನಂದು. ಇವಾಗ ಅದು ತೋರಿಸಿದೆ. ಇವಾಗ ನಾನು ಇನ್ನೇನಂದರೆ ವ್ಯಾಕ್ಸಿಂಗ್ ಹೆಂಗೆ ಮಾಡೋದು ಅಂತೇಳಿ, ಹೊರಗಡೆ ಹೋಗಿ ವ್ಯಾಕ್ಸಿಂಗ್ ಮಾಡೋದಕ್ಕಿಂತ ಮನೇಲಿ ನಾವು ಯಾವ ಥರ ವ್ಯಾಕ್ಸಿಂಗ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಮ್ಮ ಕೈಯಲ್ಲಿ ಹೇರ್ ತುಂಬ ಇರುತ್ತಲ್ಲ, ಸೊ ಇಲ್ಲೆಲ್ಲ ತುಂಬ ಹೇರ್ ಇರುತ್ತೆ. ಸೊ ನಾವು ಇವಾಗ ವೀಟ್ ಆ ಥರದೆಲ್ಲ ಹಾಕ್ಕೊಂಡು ನಾವು ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಒಂದು. ಮತ್ತು ಇನ್ನೊಂದು ಏನಂದರೆ ಒನ್ ವೀಕ್ ಒಳಗಡೆ, 1 ವೀಕ್ ಅಂದರೆ 2 days ಒಳಗಡೆ ನಮಗೆ ಸಣ್ಣ ಸಣ್ಣ ಹೇರ್ ಪುನಃ ನಮಗೆ ಅದು ಕಾಣುತ್ತೆ, ನಮಗೆ ಬಂದುಬಿಡುತ್ತೆ, ಅದು ಶೋ ಮಾಡುತ್ತೆ ನಮಗೆ ಈ ಕಡೆ ಎಲ್ಲ ಪುನಃ ಮತ್ತೆ ಅದು ವೀಟ್ ಹಾಕಿದ ತಕ್ಷಣ ಹಾಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ವ್ಯಾಕ್ಸಿಂಗ್ ಮಾಡೋದ್ರಿಂದ ಇಡೀ ನಮ್ಮ ಸ್ಕಿನ್ನಲ್ಲಿ ಏನಿದೆ ನಮ್ಮ ಹೇರ್ ಅದೆಲ್ಲ ರಿಮೂವ್ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಫುಲ್ ಹೋಯ್ತು ಅಂದರೆ ನಾವು ಅದನ್ನ ವ್ಯಾಕ್ಸಿಂಗ್ ಮಾಡುವಾಗ ಅದು ವ್ಯಾಕ್ಸಿಂಗ್ ಮಾಡಿದ ತಕ್ಷಣವೇ ಫುಲ್ ಹೇರ್ ಬಂದುಬಿಡುತ್ತೆ. ಸೊ ಬುಡ ಸಮೇತ ಅದು ಕಿತ್ತು ಬರೋದ್ರಿಂದ ನಿಮಗೆ ಬೇಗ ಹೇರ್ ಪುನಃ ಮತ್ತೆ ಗ್ರೋತ್ ಆಗಲ್ಲ, ಬರಲಿಕ್ಕೆ ಚಾನ್ಸಸ್ ಇರಲ್ಲ. ಓಕೆನಾ? ಸೊ ಅದಕ್ಕೆ ನನಗೆ ವ್ಯಾಕ್ಸಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸೊ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ತೀರಾ ವ್ಯಾಕ್ಸಿಂಗ್ ಯಾವ ಥರ ಮಾಡೋದು ಅಂತ. ಸೊ ಅದನ್ನ ತೆಗೆದುಬಿಟ್ಟು ನೀವು ಇದೇ ಥರ ಕೈಗೆ ಹಾಕ್ಕೊಂಡು ತದನಂತರ ಕಾಟನ್ ಬಟ್ಟೆ ಏನಾದರೂ ಇದ್ದರೆ ಅದನ್ನ ಹಾಕ್ಕೊಳ್ಳೋದು, ಇಲ್ಲಾಂದರೆ ಅದಕ್ಕೆ ಅಂತಲೇ ಪ್ಯಾಡ್ ಥರ ಸಿಗುತ್ತೆ. ಸೊ ಅದನ್ನ ನೀವು ಕೈಗೆ ಹಾಕಿ ಚೆನ್ನಾಗಿ ಅದನ್ನ ಇದು ಮಾಡಿ ರಬ್ ಮಾಡಿ ಅದನ್ನ ಒಳಗಡೆ ಹಿಂಗೆ ಕೈಯಿಂದ ಒತ್ತಿ ಹಾಕಿ ಈ ಥರ ಮೆಲ್ಲ ತೆಗಿಯೋದ್ರಿಂದ, ಈ ಥರ ಹಾಕಿ ಆದಮೇಲೆ ಮತ್ತು ನಾವೆಲ್ಲ ಇಲ್ಲಿಂದ ಎಲ್ಲನೂ ನಾವು ವ್ಯಾಕ್ಸ್ ಹಾಕ್ತಾ ಇರ್ತೀವಿ. ವ್ಯಾಕ್ಸ್ ಹಾಕಿ ಆದಮೇಲೆ ನಾವೇನು ಕಾಟನ್ ಬಟ್ಟೆ ಏನಿದೆ ಅದನ್ನ ನಾವು ಹಿಂಗೆ ಹಾಕಿ
ಸೊ ಈ ಥರ ಮಾಡಿ ಮತ್ತೆ ಅಪ್ಪರ್ ಡೈರೆಕ್ಷನಲ್ಲಿ ನೀವು ಈ ಥರ ಹಿಂಗೆ ತೆಗಿಬೇಕು. ಈ ಥರ ಹಿಂಗೆ ತೆಗಿಯೋದ್ರಿಂದ ಎಲ್ಲನೂ ಹೇರ್ ಏನಿದೆ ಅದೆಲ್ಲ ನಮಗೆ ರಿಮೂವ್ ಆಗುತ್ತೆ. ಓಕೆನಾ? ನಮ್ಮ ಕೈನೂ ಚೆನ್ನಾಗಿರುತ್ತೆ. ಸೊ ಇದೇ ಥರ ಕಾಲಿಗೇನು ಮಾಡ್ಕೊಳ್ಬೋದು, ನೀವು ಕೈಗೇನು ಮಾಡ್ಕೊಳ್ಬೋದು. ಮತ್ತು ನಮ್ಮ ಅಂಡರ್ ಆರ್ಮ್ಸ್ ಏನಿದೆ ಅಲ್ಲೂ ನಮಗೆ ಹೇರ್ ಬರೋ ಚಾನ್ಸಸ್ ಇದೆ, ಹೇರ್ ಬರುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಈಸಿಯಾಗಿ ಮನೆಯಲ್ಲೇ ಯಾವ ಥರ ಹೇರ್ನ ರಿಮೂವ್ ಮಾಡ್ಬೋದು. ಮತ್ತು ಏನು ಮನೇಲೇ ಇದ್ಕೊಂಡು ನಾವು ಥ್ರೆಡ್ಡಿಂದ ನಾವು ಯಾವ ಥರ ನಮ್ಮ ಫೇಸಲ್ಲಿರುವ ಹೇರ್ನ ಯಾವ ಥರ ತೆಗಿಬೋದು, ಮತ್ತು ವ್ಯಾಕ್ಸಿಂಗ್ ಮಾಡಿ ಈಸಿಯಾಗಿ ಯಾವ ಥರ ಮನೇಲಿ ಮಾಡ್ಕೊಳ್ಬೋದು ವ್ಯಾಕ್ಸಿಂಗ್ ಅಂತ ಹೇಳಿ ನಾನು ಇವಾಗ ನನ್ನ ವೀಡಿಯೋದಲ್ಲಿ ತೋರಿಸ್ಕೊಟ್ಟೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಮತ್ತು ಖುಷಿ ಆಯಿತು ಅಂತಲೂ ಅಂದ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಸರಿತಾ ಜಸ್ಟ್ ಕ್ಲಿಪ್ನ ಇದೇ ಥರ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.